ಅವ್ಯಯಗಳು ಹಾಗಂದರೆ ಏನು? ಯಾವುದೇ ಲಿಂಗ, ವಚನ, ವಿಭಕ್ತಿಗಳ ವಿಕಾರವಿಲ್ಲದೆ ಇರುವ ಶಬ್ದಗಳನ್ನು ಅವ್ಯಯ ಅಂಥೇಳಿ ಕರಿತೇವೆ. ಅರ್ಥ ಆಯ್ತಾ? ಯಾವುದೇ ಲಿಂಗ, ವಚನ, ವಿಭಕ್ತಿಗಳಲ್ಲಿ ಬದಲಾವಣೆ ಆಗೋದಿಲ್ಲ. ಇಂತಹ ಪದಗಳನ್ನು ನಾವು ಅವ್ಯಯ ಅಂಥೇಳಿ ಕರಿತೇವೆ. ಹಾಗಾದರೆ ಮೊದಲನೇದು ಗಮನಿಸೋಣ. ಸಾಮಾನ್ಯ ಅವ್ಯಯ. ಒಂದು ಕ್ರಿಯೆ ಅಂದರೆ ಕೆಲಸ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳು. ಯಾವ್ಯಾವುದು? ಕ್ರಿಯೆಯ ಸ್ಥಳ, ಕಾಲ, ರೀತಿಗಳನ್ನು ಹೇಳ್ತಕ್ಕಂಥದ್ದು ಅವ್ಯಯಗಳು. ಅದರಲ್ಲಿ ನಾವೀಗ ಗಮನಿಸೋದಾದರೆ ಸ್ಥಳದ ಬಗ್ಗೆ ಹೇಳ್ತೀವಲ್ವ, ಅಲ್ಲಿ, ಇಲ್ಲಿ, ಮೇಲೆ, ಕೆಳಗೆ ಅಂತ ಹೇಳ್ತಕ್ಕಂಥ ಪದಗಳು ಸ್ಥಳದ ಬಗ್ಗೆ ಹೇಳ್ತೇವೆ. ಕಾಲದ ಬಗ್ಗೆ ಹೇಳಬೇಕಂದ್ರೆ ಈಗ, ನಾಳೆ, ಇಂದು, ಅಂದು ಅನ್ನೋ ಪದಗಳು. ಹಾಗೆ ರೀತಿ ಬಗ್ಗೆ ಅಂದರೆ ನಾವೀಗ ಸುಮ್ಮನೆ ಕೂತ್ಕೋ, ತುಂಬ ಚೆನ್ನಾಗಿದೆ, ನೆಟ್ಟು ಕೂತ್ಕೋ, ಥಟ್ಟನೆ ಹೇಳ್ದ, ಬೇಗನೆ ಬಾ, ಹಾಗೆ ಈ ಪದಗಳನ್ನು ನಾವು ಸಾಮಾನ್ಯ ಅವ್ಯಯಗಳು ಅಂಥೇಳಿ ಕರಿತೇವೆ. ಸ್ಥಳದ ಬಗ್ಗೆ ಆದರೆ ಅಲ್ಲಿ, ಇಲ್ಲಿ, ಮೇಲೆ, ಕೆಳಗೆ. ಅದೇ ರೀತಿ ಕಾಲದ ಬಗ್ಗೆ ಆದರೆ ಈಗ, ನಾಳೆ, ಅಂದು, ಇಂದು. ರೀತಿ ಬಗ್ಗೆ ಹೇಳಿದ್ರೆ ಸುಮ್ಮನೆ, ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಬೇಗನೆ, ಹಾಗೆ ಇಂಥ ಪದಗಳು. ಹಾಗಾದರೆ ಎರಡನೇದು ಯಾವುದು ನಾವು ನೋಡ್ತೇವೆ? ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಅಂದರೆ ಏನು? ಅರ್ಥ ಇಲ್ಲದ ಧ್ವನಿ ವಿಶೇಷಗಳನ್ನು ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳು. ಯಾವ್ಯಾವುದು? ಈಗ ನದಿ ಹೇಗೆ ಹರಿಯತ್ತೆ? ಜುಳು ಜುಳು. ಗಾಳಿಪಟ ಪಟಪಟನೆ ಹಾರಿತು. ಬೆಂಕಿ ಧಗಧಗನೆ ಉರಿತು. ಗಾಳಿ ಸುಯ್ಯನೆ ಬೀಸಿತು. ಮಕ್ಕಳು ದಡದಡ ಓಡಿದರು. ಹೀಗೆ ಅನುಕರಣೆ ಮಾಡಿ ಹೇಳ್ತಕ್ಕಂಥ ಪದಗಳನ್ನು ನಾವು ಅನುಕರಣ ಅವ್ಯಯ ಅಂಥೇಳಿ ಕರಿತೇವೆ. ಅಂದರೆ ಅರ್ಥ ಆಯ್ತಾ ಮಕ್ಕಳೇ? ಉದಾಹರಣೆಗೆ ಸುಮ್ಮನೆ, ಜುಳು ಜುಳು, ಪಟಪಟ, ಧಗಧಗ, ಸುಯ್ಯನೆ, ದಡದಡ. ಹೀಗೆ ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ಅವು ಹೇಳೋ ಹಾಗೆ ಮನೋಭಾವಗಳನ್ನು ವ್ಯಕ್ತಪಡಿಸುವಾಗ ಬರುವ ಶಬ್ದಗಳು. ಅದು ಯಾವ್ಯಾವುದು? ಮನದ ಕೋಪ, ಹರ್ಷ, ದುಃಖ, ಸಂತೋಷ ಇವುಗಳನ್ನು ವ್ಯಕ್ತಪಡಿಸ್ಬೇಕಾದ್ರೆ ಬರ್ತಕ್ಕಂಥ ಶಬ್ದಗಳು. ಯಾವುದು? ಎಲ್ಲ, ಅಯ್ಯೋ, ಆಹ, ಬಲ, ಅಬ್ಬ ಅನ್ನೋ ಪದಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಅವೇನು? ಭಾವಸೂಚಕ ಅವ್ಯಯಗಳು. ಭಾವಸೂಚಕ ಅವ್ಯಯಗಳ ಬಗ್ಗೆ ನಿಮಗೆ ಗೊತ್ತಾಯಿತು. ಏನು ಭಾವಸೂಚಕ ಅವ್ಯಯ ಅಂದರೆ ಮನೋಭಾವಗಳನ್ನು ವ್ಯಕ್ತಪಡಿಸುವಾಗ ಬರುವ ಶಬ್ದಗಳು. ಮನದ ಕೋಪ, ಹರ್ಷ, ದುಃಖ, ಎಲ್ಲ, ಅಯ್ಯೋ, ಆಹ, ಬಲ, ಅಬ್ಬ ಅಂತಕ್ಕಂಥ ಭಾವನೆಗಳನ್ನು ಸೂಚಿಸ್ತಕ್ಕಂಥ ಪದಗಳನ್ನು ನಾವು ಭಾವಸೂಚಕ ಅವ್ಯಯಗಳು ಅಂತ ಕರಿತೇವೆ. ಈಗ ಮುಂದೆ ನೋಡಿ ಮಕ್ಕಳೇ, ಕ್ರಿಯಾರ್ಥಕ ಅವ್ಯಯ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥ ಪೂರ್ಣಗೊಳಿಸ್ತಕ್ಕಂಥ ಅವ್ಯಯಗಳು. ಗೊತ್ತಾಗ್ತಾ ಇದೆಯಾ? ಇಲ್ಲೇನು ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯಾರ್ಥವನ್ನು ಪೂರ್ಣಗೊಳಿಸ್ತಕ್ಕಂಥ ಅವ್ಯಯಗಳು. ಈಗ ಉದಾಹರಣೆಗೆ ತಂದೆ ತಾಯಿಗಳು ಈ ಮಾತನ್ನೇ ಹೇಳ್ತಾರೆ. ಏನಾದರೂ ನಿಮಗೆ ಅವಶ್ಯಕತೆ ಇರುತ್ತೋ ಒಂದೇ ಮಾತು, ಬೇಕು, ಬೇಡ, ಹೌದು, ಹೋಗು, ಸಾಕು, ನಿಲ್ಲಿಸು, ಇಲ್ಲ ನಾನು ಕೇಳೋದಿಲ್ಲ, ಅಲ್ಲ, ಹೌದು ನಾನು ಹಾಗೆ ಹೇಳೋದು ಉಂಟು. ಈ ಥರ ಒಂದೇ ಶಬ್ದದಲ್ಲಿ ಕ್ರಿಯೆಯ ಅರ್ಥವನ್ನು ಮುಗಿಸ್ಬಿಡ್ತಾರೆ. ಹಾಗೆ ಇಂಥ ಪದಗಳು ನಾವು ಸಾಮಾನ್ಯವಾಗಿ ಇಲ್ಲಿ ನೋಡ್ತೀವಿ. ಉಂಟು, ಬೇಕು, ಬೇಡ, ಹೌದು, ಸಾಕು, ಇಲ್ಲ, ಅಲ್ಲ. ಈ ಪದಗಳು ಕ್ರಿಯೆದ ಅರ್ಥವನ್ನು ಪೂರ್ಣಗೊಳಿಸ್ತಕ್ಕಂಥ ಪದಗಳು. ಇದು ಕ್ರಿಯಾರ್ಥಕ ಅವ್ಯಯ. ಇನ್ನು ಸಂಬಂಧಾರ್ಥಕ ಅವ್ಯಯ. ಸಂಬಂಧಾರ್ಥಕ ಅವ್ಯಯ ಏನು ಮಕ್ಕಳೇ? ಇದು ಎರಡು ಪದಗಳ ಇಲ್ಲವೇ ಎರಡು ವಾಕ್ಯಗಳ ಸಂಬಂಧವನ್ನು ಸೂಚಿಸ್ತಕ್ಕಂಥ ಅವ್ಯಯ. ಈಗ ನಿಮಗೆ ಎರಡು ವಾಕ್ಯಗಳನ್ನು ಸೇರಿಸ್ಬೇಕಾದ್ರೆ ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದರೆ ಅಂತಕ್ಕಂಥ ಪದಗಳನ್ನು ಸೇರಿಸ್ಬಿಟ್ಟು ಎರಡು ಪದ ಅಥವಾ ಎರಡು ವಾಕ್ಯಗಳನ್ನು ಪೂರ್ಣಗೊಳಿಸ್ತೇವೆ.
ಸೊ ಅದರಿಂದ ಇದು ಬಹಳ ನಿಮಗೆ ಅರ್ಥ ಆಗ್ತದೆ. ಸಂಬಂಧಾರ್ಥಕ ಅವ್ಯಯ ಅಂದರೆ 2 ಪದಗಳು ಇಲ್ಲವೇ 2 ವಾಕ್ಯಗಳನ್ನು ಸೇರಿಸ್ತಕ್ಕಂಥ ಪದಗಳು. ಯಾವ್ಯಾವುದದು? ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದರೆ ಅಂತಕ್ಕಂಥ ಪದಗಳು. ಇನ್ನು ಕೃತ್ ಪ್ರತ್ಯಯಗಳು ಮತ್ತು ತದ್ದಿತಾಂತ ಪ್ರತ್ಯಯಗಳನ್ನು ನೋಡ್ತೇವೆ. ಮೊದಲನೇದಾಗಿ ಇಲ್ಲಿ ಕೃದಂತ. ಕೃತ್ ಪ್ರತ್ಯಯವನ್ನು ಅಂತ್ಯವಾಗಿ ಉಳ್ಳದ್ದು, ಇರಲು, ಇರಲಾಗಿ, ಬರುತ್ತಿರಲು, ಬರುತ್ತಿರಲಾಗಿ ಅಂತಕ್ಕಂಥ ಪದಗಳನ್ನು. ಅಂದರೆ ಕೃತ್ ಪ್ರತ್ಯಯವನ್ನು ಅಂತ್ಯವಾಗಿ ಉಳ್ತಕ್ಕಂಥದ್ದು ಇವೆಲ್ಲ ಅಲು ಅಂತಕ್ಕಂಥ ಪದಗಳಿದೆಯಲ್ಲ, ಇದು ಪ್ರತ್ಯಯಗಳು ಮಕ್ಕಳೇ. ಸೊ ಅದರಿಂದ ನಾವಿಲ್ಲಿ ಏನು ತಿಳ್ಕೊಬೇಕು? ಇಂಥ ಪದಗಳು ಬಂದಾಗ ಕೃದಂತ ಅವ್ಯಯ ಅಂಥೇಳಿ ನಾವು ನೋಡ್ಕೋಬೇಕು. ಕೃದಂತ ಅವ್ಯಯ ಅಂದರೆ ಕೃತ್ ಪ್ರತ್ಯಯವನ್ನು ಅಂತ್ಯವಾಗಿ ಉಳ್ಳದ್ದು, ಅಲು ಅಂತಕ್ಕಂಥ ಇರಲು, ಇರಲಾಗಿ, ಬರುತ್ತಿರಲು, ಬರುತ್ತಿರಲಾಗಿ ಇಂತಹ ಪದಗಳು ಬಂದಾಗ ಇದು ಕೃದಂತ ಅವ್ಯಯ ಆಗುತ್ತೆ. ಹಾಗೆ ತದ್ದಿತಾಂತಗಳು ಮಕ್ಕಳೇ. ತದ್ದಿತಾಂತ ಅವ್ಯಯ ತತ್ ಪ್ರತ್ಯಯಗಳನ್ನು ಅಂತ್ಯವಾಗಿ ಉಳ್ತಕ್ಕಂಥ ಪದಗಳು. ಯಾವುದು ಅಂತಹ ಪ್ರತ್ಯಯಗಳು? ಅಂತೆ, ತನಕ, ವರೆಗೆ, ಮಟ್ಟಿಗೆ ಅಂತಕ್ಕಂಥ ಪದಗಳು. ತದ್ದಿತಾಂತ ಅವ್ಯಯ ಅಂದರೆ ತತ್ಪ್ರತ್ಯಯಗಳನ್ನು ಅಂತ್ಯವಾಗಿ ಉಳ್ಳದು. ಅವನಂತೆ, ಇವನಂತೆ, ಮನೆ ತನಕ ಬಾ, ಅಲ್ಲಿವರೆಗೆ ಬಾ, ನನ್ನ ಮಟ್ಟಿಗೆ ಹೇಳೋದಾದರೆ ಹೀಗೆ ಅಂತೆ, ತನಕ, ವರೆಗೆ, ಮಟ್ಟಿಗೆ ಪ್ರತ್ಯಯಗಳನ್ನು ಉಳ್ತಕ್ಕಂಥದ್ದು ತದ್ದಿತಾಂತ ಅವ್ಯಯ. ಇನ್ನು ಅವಧಾರಣಾರ್ಥಕ ಅವ್ಯಯ ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯ ಮಾಡೋದು. ಈಗ ಸುಮಾರು ಶಾಲೆಗಳಿರುತ್ತೆ. ಯಾವ ಶಾಲೆ ಅಂದರೆ ಅದೇ ಶಾಲೆ ಅಂತಕ್ಕಂಥ ಪದ. ಅಥವಾ ಯಾರು ಉತ್ತರ ಹೇಳ್ತಾರೆ ಅಂದರೆ ನಾನೇ ಹೇಳಿದ್ದು ಅಂತಕ್ಕಂಥ ಪದ. ಇದೇ ಮರ. ಹೀಗೆ ನಿಖರವಾಗಿ ಹೇಳ್ತಕ್ಕಂಥ ಹಲವು ವಸ್ತುಗಳಲ್ಲಿ ನಿಖರತೆಯನ್ನು ಸೂಚಿಸ್ತಕ್ಕಂಥ ಪದಗಳನ್ನು ನಾವು ಅವಧಾರಣಾರ್ಥಕ ಅವ್ಯಯ ಅಂಥೇಳಿ ಕರಿತೇವೆ. ಹಲವು ವಸ್ತುಗಳಲ್ಲಿ ಒಂದು. ಉದಾಹರಣೆಗೆ ಯಾವ್ಯಾವುದು? ಅದೇ, ಇದೇ, ನಾನೇ ಅಂದರೆ ಏಕಾರ ನಿಖರತೆಯನ್ನು ಸೂಚಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಅವಧಾರಣಾರ್ಥಕ ಅವ್ಯಯ ಅಂಥೇಳಿ ಕರಿತೇವೆ. ಅವಧಾರಣಾರ್ಥಕ ಅವ್ಯಯ ಸ್ಪಷ್ಟ ಆಯಿತಾ? ಹಲವು ವಸ್ತುಗಳಲ್ಲಿ ಒಂದನ್ನು ನಿಖರವಾಗಿ ಇದೇ ಅಂತ ಹೇಳ್ತಕ್ಕಂಥ, ಅದೇ ಅಂತ ಹೇಳ್ತಕ್ಕಂಥ, ನಾನೇ ಅಂತಕ್ಕಂಥ ಹೇಳ್ತಕ್ಕಂಥ ಪದಗಳನ್ನು ಅವಧಾರಣಾರ್ಥಕ ಅವ್ಯಯ ಅಂಥೇಳಿ ಕರಿತೇವೆ ಮಕ್ಕಳೇ. ಇದಿಷ್ಟು ಅವ್ಯಯದ ಬಗ್ಗೆ ಇರ್ತಕ್ಕಂತಹ ಮಾಹಿತಿ. ಹಾಗೆ ಪ್ರಶ್ನಾರ್ಥಕ ಅವ್ಯಯನೂ ಇರುತ್ತೆ. ಯಾಕೆ, ಏನು, ಹೇಗೆ ಅಂತಕ್ಕಂಥ ಪದಗಳು ಕೂಡ ಪ್ರಶ್ನಾರ್ಥಕ ಅವ್ಯಯಗಳು.